हरिः ओम व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ನಿನ್ನೆಯ ಪಾಠದಲ್ಲಿ ನಾವು ನೋಡಿದಂತೆ ಭೀಮಸೇನ ದೇವರು ಪರಿಶುದ್ಧವಾದಂತಹ ಭಾಗವತ ಧರ್ಮದಲ್ಲಿ ನಿರತರಾದಂಥವರು. ಎಂತಹ ಪ್ರಸಂಗ ಬಂದರೂ ಕೂಡ ತಮ್ಮ ಭಾಗವತ ಧರ್ಮದ ಪರಿಪಾಲನೆಯನ್ನ ಬಿಟ್ಟಂತವರಲ್ಲ. ಹೀಗೆ ನಿಷ್ಠುರವಾಗಿ ಭಾಗವತ ಧರ್ಮವನ್ನ ತಮ್ಮ ಜೀವನ ಪೂರ್ತಿ ನಡೆಸಿದಂಥವರು ಭೀಮಸೇನ ದೇವರು. ಪರಮಾತ್ಮನನ್ನು ಬಿಟ್ಟು ಬೇರೆ ಯಾವ ದೇವತೆಗಳನ್ನು ನಮಸ್ಕರಿಸ್ತಾ ಇರಲಿಲ್ಲ. ಅವೈಷ್ಣವರೊಟ್ಟಿಗೆ, ಪರಮಾತ್ಮನ ದ್ವೇಷಗಳೊಟ್ಟಿಗೆ ಸ್ನೇಹವನ್ನು ಯಾವತ್ತೂ ಮಾಡ್ತಾ ಇರಲಿಲ್ಲ. ಆ ಪರಮಾತ್ಮನ ನಿಂದನೆಯನ್ನ ಮುಂದೆ ಮಾಡ್ಲಿ ಅಥವಾ ಅವರ ಹಿಂದೆ ಮಾಡ್ಲಿ, ಅವರ ನಾಲಿಗೆಯನ್ನು ಸೀಳಿ ಹಾಕುವಂತಹ ವ್ಯಕ್ತಿತ್ವ ಅದು ಭೀಮಸೇನ ದೇವರದ್ದು ಎಂಬುದಾಗಿ ಇಷ್ಟು ಅಂಶಗಳನ್ನು ನೋಡಿದ್ವಿ. ಇಂದು 13ನೇ ಶ್ಲೋಕದಿಂದಾಗಿ ಪ್ರಾರಂಭ. ಆಜ್ಞೆಯೈವ ಹರೇರ್ದ್ರೌಣೇಃ ಅಸ್ತ್ರಾಣ್ಯಸ್ತ್ರೈಃ ಅಶಾಮಯತ್ ಅದೃಶ್ಯೋಲಂಬುಸೋ ಭಗ್ನೋ ನಾಣ್ಯತ್ರತು ಕಥಂಚನ. ಪದಚ್ಛೇದ. ಆಜ್ಞೆಯ ಏವ ಹರೇಃ ದ್ರೋಣೇಃ ಅಸ್ತ್ರಾಣಿ ಅಸ್ತ್ರೈಃ ಅಶಾಮಯತ್ ಅದೃಶ್ಯಃ ಅಲಂಬುಸಃ ಭಗ್ನಃ ನ ಅನ್ಯತ್ರ ತು ಕಥಂಚನ. ಹಿಂದೆ ಏನ್ ಹೇಳಿದ್ರು, ಭೀಮಸೇನ ದೇವರು ಅಸ್ತ್ರ ಯುದ್ಧವನ್ನು ಮಾಡಲಿಲ್ಲ. ಅಸ್ತ್ರ ಯುದ್ಧ ಅಂತಂದ್ರೆ ಅಸ್ತ್ರ ದೇವತೆಗಳನ್ನ ಪ್ರಾರ್ಥನೆ ಮಾಡುವಂಥದ್ದು. ಹಾಗಾಗಿ ಅಸ್ತ್ರ ಯುದ್ಧವನ್ನು ಮಾಡಲಿಲ್ಲ, ಅದು ಉತ್ತಮ ಧರ್ಮ ಅಲ್ಲ ಅಂತ ಹೇಳಿದ್ರು. ಅದಕ್ಕೆ ಮಹಾಭಾರತ ನೋಡಿದಾಗ ನಮಗೊಂದು ಸಂದೇಹ ಬರುತ್ತೆ. ಭೀಮಸೇನ ದೇವರು ವಾಸ್ತವಿಕವಾಗಿ ಅಸ್ತ್ರ ಯುದ್ಧವನ್ನ ಮಾಡಿದ್ದಾರೆ. ಭೀಮಸೇನ ದೇವರು ಅಸ್ತ್ರ ಯುದ್ಧವನ್ನು ಮಾಡಿದ್ದಾರೆ. ಆಚಾರ್ಯರು ನೋಡಿದ್ರೆ ಅಸ್ತ್ರ ಯುದ್ಧವನ್ನು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಸ್ವತಃ ಆಚಾರ್ಯ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಉತ್ತರವನ್ನ, ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಹೌದು, ಭೀಮಸೇನ ದೇವರು ಅಸ್ತ್ರ ಯುದ್ಧವನ್ನು ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂತಂದ್ರೆ ಆಜ್ಞೆಯೈವ ಹರೇಹೇ, ಅಲ್ಲಿ ಅವರು ಮಾಡಿದ್ದು ತಾವು ಸ್ವತಃ ತಮ್ಮ ಪ್ರೇರಣೆಯಿಂದಾಗಿ ತಮ್ಮ ಇಚ್ಛೆಯಿಂದ ಮಾಡಿದ್ದಲ್ಲ. ಆಜ್ಞೆಯೈವ ಹರೇಹೇ, ಪರಮಾತ್ಮನ ಆಜ್ಞೆಯಂತೆ ಅವರೇನ್ ಮಾಡಿದ್ದಾರೆ, ಅಸ್ತ್ರ ಯುದ್ಧವನ್ನು ಮಾಡಿದ್ದಾರೆ. ಯಾವಾಗ? ಅದು ಎರಡೇ ಸಂದರ್ಭ. ದ್ರೌಣೇಹೇ ಅಸ್ತ್ರಾಣಿ, ಅಶ್ವತ್ಥಾಮರು ಯುದ್ಧ ಮಾಡ್ಬೇಕಾದ್ರೆ ಅಲ್ಲಿ ಅವರು ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೃಷ್ಣ ಭೀಮಸೇನ ದೇವರಿಗೆ ಹೇಳ್ತಾನೆ, ಭೀಮ ನೀನು ಕೂಡ ಅಸ್ತ್ರಗಳನ್ನ ಪ್ರಯೋಗ ಮಾಡು ಅಂತ. ಹಾಗಾಗಿ ಪರಮಾತ್ಮನ ಆಜ್ಞೆಯಂತೆ ಭೀಮಸೇನ ದೇವರು ಅಶ್ವತ್ಥಾಮರ ಅಸ್ತ್ರಗಳಿಗೆ ಪ್ರತ್ಯಸ್ತ್ರಗಳನ್ನು ಉಪಯೋಗಿಸಿ ಅದನ್ನ ಅಶಾಮಯಿತು, ಉಪಶಮನಗೊಳಿಸಿದರು. ಇನ್ನೊಂದು ಸಂದರ್ಭ, ಅಲಂಬುಸ ಎನ್ನುವಂತಹ ರಾಕ್ಷಸ, ಅವನು ಯುದ್ಧದಲ್ಲಿ ಪಾಲ್ಗೊಂಡಿರ್ತಾನೆ. ಆ ಅಲಂಬುಸ ಅವನೇನ್ ಮಾಡ್ತಾ ಇರ್ತಾನೆ, ಅದೃಶ್ಯನಾಗಿ ಕಣ್ಣಿಗೆ ಕಾಣದಂತೆ ಯುದ್ಧವನ್ನು ಮಾಡ್ತಾ ಇರ್ತಾನೆ. ಅವನನ್ನು ಕೂಡ ಭೀಮಸೇನ ದೇವರು ಅಸ್ತ್ರದಿಂದಾಗಿ ಭಗ್ನ, ಅವರನ್ನ ಸೋಲಿಸ್ತಾರೆ. ನ ಅನ್ಯತ್ರತು ಕಥಂಚನ, ಇದನ್ನು ಬಿಟ್ಟು ಬೇರೆ ಯಾವ ಸಂದರ್ಭದಲ್ಲೂ ಕೂಡ ಅವರು ಯುದ್ಧವನ್ನು ಮಾಡಲಿಲ್ಲ ಅಂತ. ಅಂದ್ರೆ ಒಟ್ಟು ತಾತ್ಪರ್ಯ ಇಷ್ಟು, ಭೀಮಸೇನ ದೇವರು ಈ ಎರಡು ಪ್ರಸಂಗಗಳಲ್ಲಿ ಮಾತ್ರ ಅಸ್ತ್ರ ಯುದ್ಧ ಮಾಡಿದ್ರು ಅಂತ. ಅದು ಸ್ವತಃ ಒಂದು ವೇಳೆ ಅವರೇ ಮಾಡಿದ್ದಾರೆ, ಅದು ಅವರು ಸರಿಯಾಗಿ ಭಾಗವತ ಧರ್ಮವನ್ನ ಪರಿಪಾಲನೆ ಮಾಡಲಿಲ್ಲ ಅಂತ ಹೇಳುವಂತಹ ಸನ್ನಿವೇಶ ಬರ್ತಾ ಇತ್ತು. ಆದರೆ ಅಸ್ತ್ರ ಯುದ್ಧವನ್ನು ಮಾಡಿದ್ದವರು ಯಾವುದಕ್ಕೋಸ್ಕರ? ಆಜ್ಞೆಯ ಹರೇಹೆ, ಹರಿಯ ಆಜ್ಞೆಯಂತೆ, ಪರಮಾತ್ಮನ ಅಪ್ಪಣೆಯಂತೆ ಅವರೇನ್ ಮಾಡಿದ್ರು, ಅಸ್ತ್ರ ಯುದ್ಧವನ್ನು ಮಾಡಿದ್ರು ಹೊರತು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಬೇಕು ಎನ್ನುವಂತ ಹಿನ್ನೆಲೆಯಲ್ಲಿ ಅವರು
ಅಸ್ತ್ರ ಯುದ್ಧವನ್ನ ಮಾಡಲಿಲ್ಲ. ಹಾಗಾಗಿ ಅದು ಸರ್ವಥಾ ದೋಷ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಆಚಾರ್ಯ ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಭೀಮಸೇನ ದೇವರು 2 ಬಾರಿ ತಮ್ಮ ಜೀವನದಲ್ಲಿ ಅಸ್ತ್ರ ಯುದ್ಧವನ್ನು ಮಾಡಿದ್ರು. ಬೇರೆ ಯಾವ ಸಂದರ್ಭದಲ್ಲೂ ಕೂಡ ಅಸ್ತ್ರ ಯುದ್ಧವನ್ನು ಮಾಡಿಲ್ಲ. ಈ 2 ಸಂದರ್ಭದಲ್ಲಿ ಮಾಡಿದ್ದು ಕೂಡ ಪರಮಾತ್ಮನ ಆಜ್ಞೆಯಂತೆ. ಮುಂದೆ ನಹ್ಯಸ್ತ್ರ ಯುದ್ಧೇ ಸದೃಶಃ ದ್ರೌಣೇ ರಸ್ತ್ಯರ್ಜನಾದೃತೆ ಅರ್ಜುನಾದೃತೆ ಸರ್ವವಿತ್ವಂ ತತೋ ಭೀಮೆ ಪ್ರದರ್ಶಯಿತುಮೀಶ್ವರಃ. ಅದಾದಾಜ್ಞಾಂ ಅಸ್ತ್ರಯುದ್ಧೇ ತಥೈವಾಲಂಬುಸಂ ಪ್ರತಿ. ಪದಚ್ಛೇದ. ನ ಹಿ ಅಸ್ತ್ರಯುದ್ಧೇ ಸದೃಶಃ ದ್ರೌಣೇಃ ಅಸ್ತಿ ಅರ್ಜುನಾತ್ ಋತೆ ಸರ್ವವಿತ್ವಂ ತತಃ ಭೀಮೆ ಪ್ರದರ್ಶಯಿತುಂ ಈಶ್ವರಃ ಅದಾತ್ ಆಜ್ಞಾಂ ಅಸ್ತ್ರಯುದ್ಧೇ ತಥಾ ಅಲಂಬುಸಂ ಪ್ರತಿ. ಸರಿ. ಪರಮಾತ್ಮ ತಾನು ಅರ್ಜುನನಿಗೆ ಅಸ್ತ್ರಯುದ್ಧ ಭೀಮಸೇನ ದೇವರಿಗೆ ಅಸ್ತ್ರಯುದ್ಧ ಮಾಡ್ಲಿಕ್ಕೆ ಅಂತ ಆದೇಶ ಮಾಡಿದ. ಅವನ ಆದೇಶಕ್ಕೆ ಅನುಗುಣವಾಗಿ ಭೀಮಸೇನ ದೇವರು ಅಸ್ತ್ರಯುದ್ಧ ಮಾಡಿದ್ರು ಅಂತ ಹೇಳಿದ್ರು. ಪರಮಾತ್ಮ ಯಾಕೆ ಆಜ್ಞೆ ಮಾಡ್ಬೇಕಾಗಿತ್ತು ಅಂತ. ಸ್ವತಃ ಭಾಗವತ ಧರ್ಮದಲ್ಲಿ ನಿರತರಾದಂತಹ ಜೀವೋತ್ತವರು ಭೀಮಸೇನ ದೇವರು ಅವರ ಕೈಯಲ್ಲಿ ಅಸ್ತ್ರಯುದ್ಧವನ್ನು ಮಾಡಿಸಲಿಕ್ಕೆ ಯಾಕೆ ಪರಮಾತ್ಮ ಪ್ರೇರಣೆ ಮಾಡಿದ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಅಸ್ತ್ರಯುದ್ಧದಲ್ಲಿ ಅಸ್ತ್ರ ಜ್ಞಾನದಲ್ಲಿ ಅರ್ಜುನಾತ್ ವೃತೆ ಅರ್ಜುನನನ್ನು ಬಿಟ್ಟು ದ್ರೌಣೇಹೆ ನ ಸದೃಶಃ. ದ್ರೌಣಿ ಅಂತಂದ್ರೆ ಅಶ್ವತ್ಥಾಮಾಚಾರ್ಯರು. ಅಂದ್ರೆ ಅಸ್ತ್ರಯುದ್ಧದಲ್ಲಿ ಅರ್ಜುನನನ್ನು ಬಿಟ್ರೆ ಅಶ್ವತ್ಥಾಮಾಚಾರ್ಯರಿಗೆ ಸಮಾನರಾದವರು ಯಾರು ಕೂಡ ಇರಲಿಲ್ಲ. ಅಷ್ಟು ದೊಡ್ಡ ಅಸ್ತ್ರಜ್ಞಾನಿ ಅಶ್ವತ್ಥಾಮಾಚಾರ್ಯರು. ಆ ಅಶ್ವತ್ಥಾಮಾಚಾರ್ಯರಿಗೆ ಸಮಾನ ಅಂತಂದ್ರೆ ಅರ್ಜುನ ಮಾತ್ರ. ಅರ್ಜುನನನ್ನು ಬಿಟ್ಟು ಬೇರೆ ಯಾರು ಕೂಡ ಸಮಾನರು ಅಂತ ಇರಲಿಲ್ಲ. ಹಾಗಾಗಿ ಪರಮಾತ್ಮ ಏನ್ ಮಾಡಿದ, ಈ ಅರ್ಜುನ ಏನಾಗಿದ್ದಾನೆ, ಅಶ್ವತ್ಥಾಮಾಚಾರ್ಯ ಸಮಾನನಾಗಿದ್ದಾನೆ. ಆದರೆ ಈ ಅರ್ಜುನನಿಗಿಂತಲೂ ಕೂಡ ಸರ್ವವಿತ್ವಂ ಹೆಚ್ಚಿನ ಜ್ಞಾನ, ಸರ್ವಜ್ಞತ್ವ ಅದು ಯಾರಿಗಿದೆ, ಭೀಮಸೇನನಿಗಿದೆ. ಹಾಗಾಗಿ ಸರ್ವಜ್ಞತ್ವವನ್ನ, ಭೀಮಸೇನ ದೇವರ ಸರ್ವಜ್ಞತ್ವವನ್ನ, ಅವರಿಗೆ ಅಸ್ತ್ರಜ್ಞಾನವೂ ಕೂಡ ಇದೆ ಎನ್ನುವುದನ್ನ ಪ್ರದರ್ಶಯಿತು ಜಗತ್ತಿಗೆ ತೋರಿಸಲಿಕ್ಕೋಸ್ಕರ ಭೀಮಸೇನ ದೇವರು ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡಿದ, ಅಸ್ತ್ರಯುದ್ಧೆ ಆಜ್ಞಾಂ ಅದಾತ್, ಅಶ್ವತ್ಥಾಮಾಚಾರ್ಯರೊಟ್ಟಿಗೆ ಯುದ್ಧ ಮಾಡಬೇಕಾದ್ರೆ ನೀನು ಅಸ್ತ್ರಗಳನ್ನ ಪ್ರಯೋಗ ಮಾಡು ಅಂತ ಭೀಮಸೇನ ದೇವರಿಗೆ ಆಜ್ಞೆಯನ್ನ ಮಾಡಿದ. ತಥೈವ ಅಲಂಬು ಸಂಪ್ರತಿ, ಅಲಂಬುಸನೊಟ್ಟಿಗೆ ಯುದ್ಧ ಮಾಡಬೇಕಾದ್ರೂ ಕೂಡ ಅಸ್ತ್ರ ಯುದ್ಧವನ್ನು ಮಾಡುವಂತ ಪ್ರೇರಣೆ ಮಾಡಿದ. ಒಟ್ಟು ತಾತ್ಪರ್ಯ ಎಷ್ಟು, ಆಗಿನ ಕಾಲದಲ್ಲಿ ಪ್ರಸಿದ್ಧ ಅಸ್ತ್ರಜ್ಞಾನಿ ಅಂತಂದ್ರೆ ಅದು ಅಶ್ವತ್ಥಾಮಾಚಾರ್ಯರು. ಅರ್ಜುನ ಅವರಿಗೆ ಸಮಾನನಾಗಿದ್ದ. ಹಾಗಾಗಿ ಜಗತ್ತಿನ ದೃಷ್ಟಿಯಲ್ಲಿ ದೊಡ್ಡ ಅಸ್ತ್ರಜ್ಞಾನಿಗಳು ಅಂತಂದ್ರೆ ಅಶ್ವತ್ಥಾಮ ಮತ್ತು ಅರ್ಜುನ. ಭೀಮಸೇನ ದೇವರಿಗೂ ಕೂಡ ಅಸ್ತ್ರಜ್ಞಾನ ಇದೆ, ಅವರಿಗಿಂತ ಹೆಚ್ಚಿನ ಅಸ್ತ್ರಜ್ಞಾನ ಇದೆ, ಅವರು ಸರ್ವಜ್ಞರಾಗಿದ್ದಾರೆ ಅಂತ ಜಗತ್ತಿಗೆ ತೋರಿಸಬೇಕು. ಈ ಜಗತ್ತಿಗೆ ತೋರಿಸೋದು ಅಂದ್ರೆ ಪ್ರತಿಯೊಬ್ಬರು ಏನೋ ಅದನ್ನು ಭೀಮಸೇನ ದೇವರು ಸರ್ವಜ್ಞರನ್ನು ಭಾವಿಸೋದಿಲ್ಲ. ಆ ಯೋಗ್ಯತೆ ಇರುವಂತಹ ಸಜ್ಜನರಿಗಾದರೂ ಕೂಡ ಅದು ಗೊತ್ತಾಗಬೇಕು. ಭೀಮಸೇನ ದೇವರು ತಮ್ಮ ಇಡೀ ಜೀವಿತಾವಧಿಯಲ್ಲಿ ಅಸ್ತ್ರಗಳನ್ನೇ ಪ್ರಯೋಗ ಮಾಡದೆ ಹೋದ್ರೆ ಸಹಜವಾಗಿ ಯಾರಿಗಾದರೂ ಕೂಡ ಅದು ಅವರಿಗೆ ಅಸ್ತ್ರಜ್ಞಾನ ಇಲ್ಲ ಅಂತಾನೆ ಭಾವನೆ ಬರುತ್ತೆ. ಹಾಗಾಗಿ ತಿಳಿದುಕೊಳ್ಳಲಿಕ್ಕೆ ಯೋಗ್ಯತೆ ಇರುವಂತಹ ಸಜ್ಜನರು ಭೀಮಸೇನ ದೇವರಿಗೂ ಅಸ್ತ್ರಜ್ಞಾನ ಇದೆ,
ಅಶ್ವತ್ಥಾಮರಿಗಿಂತಲೂ ಕೂಡ ಹೆಚ್ಚಿನ ಅಸ್ತ್ರಜ್ಞಾನ ಇದೆ ಅಂತ ತಿಳಿಯಬೇಕು ಅಂತ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡಿದ, ಅಶ್ವತ್ಥಾಮಾಚಾರ್ಯರ ಮೇಲೆಯೇನೆ ಅಸ್ತ್ರಗಳನ್ನು ಪ್ರಯೋಗ ಮಾಡಲಿಕ್ಕೆ ಆಜ್ಞೆಯನ್ನು ಮಾಡಿದ. ಅದೇ ರೀತಿಯಾಗಿ ಅಲಂಬುಸ ಒಬ್ಬ ರಾಕ್ಷಸ, ಶ್ರೇಷ್ಠ ರಾಕ್ಷಸ, ಅವನು ಮಹಾಬಲಿಷ್ಠ, ಅವನ ಮೇಲೂ ಕೂಡ ಆ ಅಸ್ತ್ರಗಳನ್ನು ಪ್ರಯೋಗ ಮಾಡಲಿಕ್ಕೆ ಆಜ್ಞೆ ಮಾಡಿದ. ಹೀಗೆ ಪರಮಾತ್ಮ ಆಜ್ಞೆ ಕೊಟ್ಟಿದ್ದು ಯಾಕೆ ಅಂತಂದ್ರೆ ಭೀಮಸೇನ ದೇವರ ಸರ್ವವಿತ್ವ, ಸರ್ವಜ್ಞತ್ವ ಎಂಬುದು ಜಗತ್ತಿಗೆ ಗೊತ್ತಾಗಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ಪರಮಾತ್ಮ ಭೀಮಸೇನ ದೇವರಿಗೆ ಆ ರೀತಿಯಾಗಿ ಆಜ್ಞೆಯನ್ನ ಮಾಡಿದ್ದ. ಮುಂದೆ ಪ್ರತ್ಯಕ್ಷೀ ಭೂತದೇವೇಶು ಬಂಧುಜ್ಯೇಷ್ಠೇಶು ವಾ ನತಿಂ. ಮರ್ಯಾದಾ ಸ್ಥಿತಯೇ ಶಾಸತ್ ಭಗವಾನ್ ಪುರುಷೋತ್ತಮಃ. ಪದಚ್ಛೇದ. ಪ್ರತ್ಯಕ್ಷೀಭೂತ ದೇವೇಶು ಬಂಧುಜ್ಯೇಷ್ಠೇಶು ವಾ ನತಿಂ ಮರ್ಯಾದಾ ಸ್ಥಿತಯೇ ಅಶಾಸತ್ ಭಗವಾನ್ ಪುರುಷೋತ್ತಮಃ. ಹಿಂದೆ ಏನ್ ಹೇಳಿದ್ರು, ನಾಣ್ಯದೇವ ನತಾಸ್ತೇನ ಅಂತ ಪರಮಾತ್ಮನನ್ನು ಬಿಟ್ಟು ಬೇರೆ ಯಾವ ದೇವತೆಗಳಿಗಾಗಲಿ ಮನುಷ್ಯರಿಗಾಗಲಿ ನಮಸ್ಕಾರ ಮಾಡ್ತಾ ಇರಲಿಲ್ಲ ಭೀಮಸೇನ ದೇವರು ಅಂತ ಹೇಳಿದ್ರು. ಮಹಾಭಾರತವನ್ನು ಓದಿದಾಗ ನಮಗೆ ಅನೇಕ ಕಡೆ ಗೊತ್ತಾಗುತ್ತೆ ಭೀಮಸೇನ ದೇವರು ನಮಸ್ಕಾರ ಮಾಡ್ತಾ ಇದ್ರು ಅಂತ. ಯಾರಿಗೆ? ಪ್ರತ್ಯಕ್ಷೀಭೂತ ದೇವೇಶು, ಯಾರಾದರೂ ದೇವತೆಗಳು ಎದುರಿಗೆ ಬಂದಾಗ ನಮಸ್ಕಾರ ಮಾಡ್ತಾ ಇದ್ರು. ಮತ್ತು ಬಂಧು ಜ್ಯೇಷ್ಠೇಶು, ತಮ್ಮ ಬಂಧುಗಳಲ್ಲಿ ಯಾರು ಹಿರಿಯರಾಗಿದ್ದಾರೋ, ಅರ್ಥಾತ್ ತಾಯಿಯಾದ ಕುಂತಿಯಾಗಲಿ ಅಥವಾ ಹಿರಿಯರಾದಂತಹ ಭೀಷ್ಮಾಚಾರ್ಯರಾಗಲಿ, ಧೃತರಾಷ್ಟ್ರರಾಗಲಿ, ಗಾಂಧಾರಿಯಾಗಲಿ, ಕೃಪಾ, ದ್ರೋಣ, ಹೀಗೆ ತಮಗಿಂತ ಹಿರಿಯರಲ್ಲಿ ಮತ್ತು ದೇವತೆಗಳಿಗೆ ನಮಸ್ಕಾರವನ್ನ, ನತಿಯನ್ನ ಮಾಡ್ತಾ ಇದ್ರು. ಮತ್ತೆ ನೀವು ನೋಡಿದ್ರೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಅಂತಂದ್ರೆ ಅದಕ್ಕೆ ಆಚಾರ್ಯರು ಅದಕ್ಕೆ ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಭೀಮಸೇನ ದೇವರು ದೇವತೆಗಳಿಗೆ ಮತ್ತು ತಮಗಿಂತ ವಯಸ್ಸಿನಲ್ಲಿ ಹಿರಿಯರಾದಂತಹ ಬಂಧುಗಳಿಗೆ ಯಾಕೆ ನಮಸ್ಕಾರ ಮಾಡಿದ್ರು ಅಂತಂದ್ರೆ ಮರ್ಯಾದಾ ಸ್ಥಿತಯೇ ಅಶಾಸತ್ ಭಗವಾನ್ ಪುರುಷೋತ್ತಮ. ಒಂದು ಸ್ವಯಂ ಪರಮಾತ್ಮನೇನೆ ತಾನು ಮನುಷ್ಯನಾಗಿ ಅವತಾರ ಮಾಡಿದಾಗ ತನಗಿಂತ ಹಿರಿಯರಿಗೆ ನಮಸ್ಕಾರ ಮಾಡ್ತಾ ಇದ್ದ. ಗುರುಗಳಿಗಾಗಲಿ ತನ್ನ ಹಿರಿಯರಿಗಾಗಲಿ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡ್ತಾ ಇದ್ದ. ಯಾಕೆ ಅಂತಂದ್ರೆ ಇದು ಮರ್ಯಾದಾ ಸ್ಥಿತಿ, ಅಂದ್ರೆ ಲೋಕದ ಒಂದು ಮರ್ಯಾದೆ. ಮರ್ಯಾದೆ ಅಂತಂದ್ರೆ ಕನ್ನಡದ ಮರ್ಯಾದೆ ಅಂತ ಅರ್ಥ ಅಲ್ಲ, ಒಂದು ಧರ್ಮದ ರಕ್ಷಣೆಯ ಚೌಕಟ್ಟು ಅಂತ. ಜಗತ್ತಿನಲ್ಲಿ ಎಲ್ಲರೂ ಕೂಡ ದೇವತೆಗಳು ಬಂದ್ರೆ ನಮಸ್ಕಾರ ಮಾಡ್ತಾರೆ, ಹಿರಿಯರಿಗಂತೂ ನಮಸ್ಕಾರವನ್ನು ಎಲ್ಲರೂ ಮಾಡೇ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಜಗತ್ತಿಗೆ ಮಾರ್ಗದರ್ಶನವನ್ನು ಮಾಡಬೇಕಾದಂತಹ ದೊಡ್ಡ ಜವಾಬ್ದಾರಿ ಭೀಮಸೇನ ದೇವರ ಮೇಲೆ ಇದೆ. ಪರಮಾತ್ಮನಂತೂ ಭೂಮಿ ಮೇಲೆ ಅವತಾರ ಮಾಡಿದ್ದೆ ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ ಅಂತ, ಮನುಷ್ಯರಿಗೆ ಶಿಕ್ಷಣವನ್ನ ಕೊಡಬೇಕು. ಅದನ್ನ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಎಲ್ಲರಿಗೂ ಅದು ತಲೆಗೆ ಹೋಗೋದಿಲ್ಲ. ತಾನು ಸ್ವಯಂ ಆಚರಣೆ ಮಾಡಿ ತೋರಿಸಿದಾಗ ಏನಾಗುತ್ತೆ, ಅದು ತಲೆಗೆ ಗಾಢವಾಗಿ ಹೋಗುತ್ತೆ. ಹಾಗಾಗಿ ಪರಮಾತ್ಮ ಮನುಷ್ಯನಾಗಿ ಅವತಾರ ಮಾಡಿ ಮನುಷ್ಯರು ಯಾವ ರೀತಿಯಾಗಿ ತಮ್ಮ ಜೀವನವನ್ನು ಮಾಡಬೇಕು ಅಂತ ತೋರಿಸಿಕೊಟ್ಟ. ಅಂತಹ ಶ್ರೀಕೃಷ್ಣ ಪರಮಾತ್ಮ ತಾನೇ ಒಂದು ವೇಳೆ ತನ್ನ ತಂದೆ ತಾಯಿಯಂದಿರಿಗೆ, ತನ್ನ ಗುರು ಹಿರಿಯರಿಗೆ ನಮಸ್ಕಾರ ಮಾಡದೆ ಹೋದರೆ ನಾಳೆ ನಾವೇನ್ ಮಾತಾಡ್ತೇವೆ, ಕೃಷ್ಣನೇ ಮಾಡ್ಲಿಲ್ಲ ನಾವ್ಯಾಕೆ ಮಾಡ್ಬೇಕು, ಭೀಮಸೇನ ದೇವರೇ ಮಾಡ್ಲಿಲ್ಲ ನಾವ್ಯಾಕೆ ಮಾಡ್ಬೇಕು ಅಂತ ಕೆಲವರಿಗೆ ಒಂದು ಆ ರೀತಿಯಾದಂತಹ ಭಾವನೆ ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಮರ್ಯಾದಾ ಸ್ಥಿತಹೆ, ಜಗತ್ತಿನ ಧರ್ಮದ ಒಂದು ಚೌಕಟ್ಟಿನ ರಕ್ಷಣೆಗೋಸ್ಕರ ಪರಮಾತ್ಮ ಸ್ವಯಂ ತಾನು ಈ ಎಲ್ಲ ನಮಸ್ಕಾರಾದಿಗಳನ್ನು ಮಾಡಿದ್ದಾನೆ. ಅದೇ ರೀತಿಯಾಗಿ ಅಶಾಸತ್, ಭೀಮಸೇನ ದೇವರಿಗೂ ಕೂಡ ಆಜ್ಞೆಯನ್ನ ಮಾಡಿದ್ದ. ನೀವು ಕೂಡ ಧರ್ಮದ ರಕ್ಷಣೆಗೋಸ್ಕರ ಏನ್ ಮಾಡಬೇಕು, ಗುರು ಹಿರಿಯರಿಗೆ ದೇವತೆಗಳಿಗೆ ನಮಸ್ಕಾರ ಮಾಡಬೇಕು ಅಂತ. ಆ ರೀತಿಯಾಗಿ ಜಗತ್ತಿಗೆ ಮಾರ್ಗದರ್ಶನವನ್ನ ಮಾಡ್ಲಿಕ್ಕೋಸ್ಕರ, ಧರ್ಮದ ರಕ್ಷಣೆಗೋಸ್ಕರ ಭೀಮಸೇನ ದೇವರು ತಮಗಿಂತ ವಯಸ್ಸಿನಲ್ಲಿ ಹಿರಿಯರಾದಂತಹ ಬಂಧುಗಳಿಗೆ ಮತ್ತು ದೇವತೆಗಳಿಗೆ ನಮಸ್ಕಾರ ಮಾಡ್ತಾ ಇದ್ರು ಹೊರತು ಸ್ವಯಂ ತಾವು ನಮಸ್ಕಾರವನ್ನು ಮಾಡ್ತಾ ಇರಲಿಲ್ಲ. ಮುಂದೆ ತತ್ರಾಪಿ ವಿಷ್ಣುಮೇವಾಸೌ
ನಮೇನ್ನಾನ್ಯಂ ಕಥಂಚನ ಆಜ್ಞಯೈವಾಸ್ತ್ರದೇವಾಂಶ್ಚ ಪ್ರೇರಯಾಮಾಸ ನಾರ್ಥನಾತ್. ಪದಚ್ಛೇದ. ತತ್ರ ಅಪಿ ವಿಷ್ಣುಂ ಏವ ಅಸೌ ನಮೇತ್ ನ ಅನ್ಯಂ ಕಥಂಚನ ಆಜ್ಞೆಯ ಏವ ಅಸ್ತ್ರದೇವಾನ್ ಚ ಪ್ರೇರಯಾಮಾಸ ನ ಅರ್ಥನಾತ್. ಸರಿ, ಒಟ್ಟಿನಲ್ಲಿ ಪರಮಾತ್ಮ ಆಜ್ಞೆ ಮಾಡ್ಲಿ ಏನೇ ಮಾಡ್ಲಿ ಮಾಡಿದ್ದಂತೂ ನಮಸ್ಕಾರ ಹೌದು, ಅಸ್ತ್ರ ಪ್ರಯೋಗ ಮಾಡಿದ್ದಂತೂ ನಿಜ. ಅದರಿಂದ ಅದರ ಏನು ದೋಷ ಬರುತ್ತಾ ಅಂತಂದ್ರೆ ಆಚಾರ್ಯ ಹೇಳ್ತಾ ಇದ್ದಾರೆ, ಸರ್ವಥಾ ಭೀಮಸೇನ ದೇವರು ಆ ವ್ಯಕ್ತಿಗೆ ನಮಸ್ಕಾರ ಮಾಡಲಿಲ್ಲ. ಮತ್ತೆ ಮಾಡಿದ್ರು, ತತ್ರಾಪಿ ಅಲ್ಲಿಯೂ ಕೂಡ ವಿಷ್ಣುಮೇವ ಅವರಲ್ಲಿ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನಿಗೇನೆ ಅವರು ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ರು. ಭಾಗವತ ಚತುರ್ಥ ಸ್ಕಂದದಲ್ಲಿ ಬರುವಂತೆ ಗುಹಾಶಯ ಇವ ನ ದೇಹಮಾನಿನೇ ಅಂತ ರುದ್ರದೇವರು ಹೇಳ್ತಾರೆ. ನಮಸ್ಕಾರ ಯಾರಿಗೆ ಮಾಡಬೇಕು ಅಂತಂದ್ರೆ ಗುಹಾಶಯ ಇವ, ಎದುರುಗಡೆ ಇರುವಂತಹ ವ್ಯಕ್ತಿಯ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನಿಗೇನೆ ನಮಸ್ಕಾರ ಅದು. ಹಾಗೆ ಭೀಮಸೇನ ದೇವರು ಕೂಡ ವಿಷ್ಣುಮೇವ ಅವರಲ್ಲಿ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನಿಗೇನೆ ನಮಸ್ಕಾರ ಮಾಡ್ತಾ ಇದ್ರು ಹೊರತು ಅನ್ಯಂ ಬೇರೆಯವರಿಗೆ ಅಲ್ಲ. ಅರ್ಥಾತ್ ಆ ವ್ಯಕ್ತಿಯ ದೇಹಕ್ಕೆ ವ್ಯಕ್ತಿಗೂ ನಮಸ್ಕಾರ ಮಾಡ್ತಾ ಇರ್ಲಿಲ್ಲ, ಅವರಲ್ಲಿ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನಿಗೇನೆ ನಮಸ್ಕಾರವನ್ನು ಮಾಡ್ತಾ ಇದ್ರು. ನ ಕಥಂಚನ ಬೇರೆ ರೀತಿ ಅಲ್ಲವೇ ಅಲ್ಲ. ಆಯ್ತು, ಅಸ್ತ್ರದ ವಿಚಾರ ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಉಳಿದವರು ಯುದ್ಧ ಮಾಡ್ಬೇಕಾದ್ರೆ ಅಸ್ತ್ರ ಪ್ರಯೋಗ ಮಾಡ್ಬೇಕಾದ್ರೆ ಅಸ್ತ್ರ ದೇವತೆಗಳ ಹತ್ತಿರ ಪ್ರಾರ್ಥನೆ ಮಾಡಬೇಕು. ಭೀಮಸೇನ ದೇವರು ಪ್ರಾರ್ಥನೆ ಮಾಡಲಿಲ್ಲ ಅಂತೆ, ಅಸ್ತ್ರ ಪ್ರಯೋಗ ಮಾಡಿದ್ರು, ಆದರೆ ಪ್ರಾರ್ಥನೆ ಮಾಡಿ ಅಸ್ತ್ರ ಪ್ರಯೋಗ ಮಾಡಲಿಲ್ಲ. ಮತ್ತೆ ಮಾಡಿದ್ರು ಆಜ್ಞೆಯ, ಆ ಅಸ್ತ್ರ ದೇವತೆಗಳ ಆಜ್ಞೆ ಮಾಡ್ತಾ ಇದ್ರು ಅಂತೆ, ಓ ಇಂದ್ರ ನೀನು ಬಂದು ಈ ವ್ಯಕ್ತಿಯನ್ನ ನಿಗ್ರಹ ಮಾಡು, ಸಂಹಾರ ಮಾಡು ಅಂತ. ಒಟ್ಟಿನಲ್ಲಿ ಅಸ್ತ್ರ ಪ್ರಯೋಗ ಮಾಡಿದಂತಹ ಎರಡೂ ಸಂದರ್ಭದಲ್ಲೂ ಕೂಡ ಅವರು ಆ ಅಸ್ತ್ರಾಭಿಮಾನಿಗಳಾದಂತಹ ದೇವತೆಗಳಿಗೆ ಏನ್ ಮಾಡಿದ್ರು, ಆಜ್ಞೆ ಮಾಡಿದರು. ಆಜ್ಞೆ ಮಾಡಿ ಮಾತ್ರ ಅಲ್ಲ, ಪ್ರೇರಯಾಮಾಸ ಒಳಗಡೆಯಿಂದಾಗಿ ಅವ್ರಿಗೆ ಪ್ರೇರಣೆ ಮಾಡೋದು ಕೂಡ ಭೀಮಸೇನ ದೇವರೇ, ವಾಯುದೇವರು. ಹಾಗಾಗಿ ನಮಸ್ಕಾರ ಮಾಡಿದ್ದು ಅವರಲ್ಲಿ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನಿಗೆ. ಅಸ್ತ್ರ ಪ್ರಯೋಗ ಮಾಡುವಂತಹ ಸಂದರ್ಭದಲ್ಲಿ ಅದು ಕೂಡ ಪರಮಾತ್ಮನ ಆಜ್ಞೆಯಂತೆ ಮಾಡಿದ್ದು. ಮಾಡುವಾಗಲೂ ಕೂಡ ಆ ಅಸ್ತ್ರಾಭಿಮಾನಿಗಳಾದಂತಹ ದೇವತೆಗಳಿಗೆ ತಾವು ಆರ್ಡರ್ ಮಾಡಿದ್ರು ಹೊರತು ಅವರ ಹತ್ತಿರ ಹೋಗಿ ಪ್ರಾರ್ಥನೆಯನ್ನ ಮಾಡಲಿಲ್ಲ. ಇದರಿಂದಾಗಿ ಭೀಮಸೇನ ದೇವರಿಗೆ ಯಾವ ರೀತಿಯಾದಂತಹ ದೋಷವೂ ಕೂಡ ಇಲ್ಲ ಎಂಬುದಾಗಿ ಆಚಾರ್ಯರು ನಿರ್ಣಯವನ್ನ ಕೊಡ್ತಾ ಇದ್ದಾರೆ. ಮಹಾಭಾರತದ ತಾತ್ಪರ್ಯ ನಿರ್ಣಯ ಈ ರೀತಿಯಾದಂತಹ ಅಂಶಗಳಲ್ಲಿ ನಮಗೆ ಹೆಚ್ಚು ಉಪಕಾರಿಯಾಗ್ತಾ ಹೋಗುತ್ತೆ. ಇಲ್ಲದೆ ಹೋಗ್ಬಿಟ್ರೆ ಭೀಮಸೇನ ದೇವರು ಅಸ್ತ್ರ ಪ್ರಯೋಗ ಮಾಡಿಬಿಟ್ರು, ಅಸ್ತ್ರ ಪ್ರಯೋಗ ಅಂತಂದ್ರೆ ಅವರಿಗೆ ನಮಸ್ಕಾರ ಮಾಡೋದು, ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡೋದು. ಹಾಗಾಗಿ ಭೀಮಸೇನ ದೇವರು ತಮಗಿಂತ ಕೆಳಗಿನ ದೇವತೆಗಳಿಗೆ ನಮಸ್ಕಾರ ಮಾಡಿದ್ರು ಎನ್ನುವಂತ ಭಾವನೆ ನಮಗೆ ಬರುತ್ತೆ. ಆದರೆ ಆಚಾರ್ಯರು ಸ್ಪಷ್ಟವಾಗಿ ನಿರ್ಣಯವನ್ನು ಕೊಡ್ತಾ ಇದ್ದಾರೆ, ಆಜ್ಞೆಯ ಏವ, ನಿಶ್ಚಯವಾಗಿಯೂ ಕೂಡ ಅವರು ಆಜ್ಞೆಯನ್ನು ಮಾಡಿಯೇನೆ ಅವರ ಅಸ್ತ್ರಗಳನ್ನ ಪ್ರಯೋಗ ಮಾಡಿದ್ರು ಹೊರತು ಪ್ರಾರ್ಥನೆಯನ್ನು ಮಾಡಿ ಆ ಅಸ್ತ್ರ ಪ್ರಯೋಗವನ್ನ ಮಾಡಲಿಲ್ಲ ಎಂಬುದಾಗಿ ಆಚಾರ್ಯರ ನಿರ್ಣಯ. ಮುಂದೆ ಆ ಭೀಮಸೇನ ದೇವರ ಪತ್ನಿಯಾದಂತಹ ಭಾರತೀ ದೇವಿಯ ಅವತಾರಳಾದಂತಹ ದ್ರೌಪದಿ ದೇವಿಯ ಧರ್ಮಾಚರಣೆ ಯಾವ ರೀತಿ ಇತ್ತು ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಅನ್ವೇನಮೇವ ತದ್ಧರ್ಮೆ ಕೃಷ್ಣೈಕಾ ಸಂಸ್ಥಿತಾ ಸದಾ ಧೃತರಾಷ್ಟ್ರಾತ್ ಅಪಿ ವರಂ ತತೋ ನಾತ್ಮಾರ್ಥಮಗ್ರಹೀತ್. ತದಚ್ಛೇದ. ಅನು ಏನಂ ಏವ ತದ್ಧರ್ಮೆ
ಕೃಷ್ಣಾ ಏಕಾ ಸಂಸ್ಥಿತಾ ಸದಾ ಧೃತರಾಷ್ಟ್ರಾತ್ ಅಪಿ ವರಂ ತತಃ ನ ಆತ್ಮಾರ್ಥಂ ಅಗ್ರಹೀತ್. ಅನು ಏನಂ, ಏನಂ ಅಂದ್ರೆ ಇವನ, ಅನು ಅಂದ್ರೆ ಅನಂತರ, ಭೀಮಸೇನ ದೇವರ ನಂತರ ತದ್ಧರ್ಮೆ, ಆ ಪರಿಶುದ್ಧವಾದಂತಹ ಭಾಗವತ ಧರ್ಮವನ್ನ ಯಾರು ಅನುಸರಿಸ್ತಾ ಇದ್ರು ಅಂತಂದ್ರೆ ಏಕಾ ಕೃಷ್ಣ, ಒಬ್ಬಳೇ ಒಬ್ಬಳು, ಬೇರೆ ಗಂಡಸರು ಯಾರು ಕೂಡ ಇಲ್ಲ. ದ್ರೌಪದಿ ದೇವಿ ಮಾತ್ರ ನಿರಂತರವಾಗಿ ಆ ಶುದ್ಧವಾದಂತಹ ಭಾಗವತ ಧರ್ಮವನ್ನ ಪರಿಪಾಲನೆ ಮಾಡ್ತಾ ಇದ್ಲು. ಅದಕ್ಕೆ ಅನೇಕ ಉದಾಹರಣೆಗಳಿದ್ದಾವೆ. ಇಲ್ಲಿ ಒಂದು ಉದಾಹರಣೆಯನ್ನು ಆಚಾರ್ಯರು ಕೊಡ್ತಾ ಇದ್ದಾರೆ. ಧೃತರಾಷ್ಟ್ರಾದಪಿ ವರಂ ತಥೋ ನಾತ್ಮಾರ್ಥಮಗ್ರಹೀತ್. ದ್ರೌಪದಿ ದೇವಿ ಆ ಪಾಂಡವರೆಲ್ಲರೂ ಕೂಡ ಸೇರಿಕೊಂಡು ನಾವು ಅದು ಜೂಜಾಟವನ್ನ ಆಡ್ತಾ ಇರ್ತಾರೆ. ಆ ಜೂಜಾಟ ಆಡುವಂತ ಸಂದರ್ಭದಲ್ಲಿ ಆ ಜೂಜಾಟಕ್ಕೆ ಪಣವಾಗಿ ಏನಾಗುತ್ತೆ, ಪಾಂಡವರನ್ನ ಮತ್ತು ಇಡೀ ರಾಜ್ಯವನ್ನೇ ಪಣಕ್ಕಿಟ್ಬಿಡ್ತಾನೆ ಧರ್ಮರಾಜ. ಧರ್ಮರಾಜ ಜೂಜನ್ನ ಆಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಆಟಕ್ಕೆ ಪಣವನ್ನಾಗಿ ತನ್ನ ರಾಜ್ಯವನ್ನ ಮತ್ತು ತನ್ನ ತಮ್ಮಂದಿರನ್ನೇ ಪಣವನ್ನಾಗಿ ಇಟ್ಬಿಡ್ತಾನೆ. ಸೋತು ಬಿಡ್ತಾನೆ. ಸೋತಾಗ ಅಲ್ಲಿ ವಿದುರ ಬಂದು ಎಚ್ಚರಿಸ್ತಾನಂತೆ ಧೃತರಾಷ್ಟ್ರನಿಗೆ, ನೋಡು ಭೀಮ ತುಂಬಾ ಕೋಪಿಷ್ಠನಾಗಿದ್ದಾನೆ, ಅವನು ಏನ್ ಬೇಕಾದ್ರೂ ಮಾಡಬಹುದು, ಹಾಗಾಗಿ ದ್ರೌಪದಿಗೆ ಏನಾದ್ರೂ ಒಂದು ವರವನ್ನು ಕೊಟ್ಬಿಡು, ಅದರಿಂದಾಗಿ ಭೀಮಸೇನ ಶಾಂತನಾಗ್ತಾನೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ದ್ರೌಪದಿ ಒಂದು ವರವನ್ನ ಕೇಳ್ತಾಳೆ. ಏನಂತ, ನಾವು ಕಳೆದುಕೊಂಡಿರುವಂತಹ ರಾಜ್ಯ ಮತ್ತು ನನ್ನ ಈ 5 ಗಂಡರು ಅಂದ್ರೆ ಪಂಚಪಾಂಡವರು, ಇವರೆಲ್ಲರನ್ನು ಕೂಡ ನೀನು ವಾಪಸ್ ಬಿಟ್ಟು ಬಿಡಬೇಕು, ಇದೇ ನೀನು ನನಗೆ ಕೊಡುವಂತಹ ವರ ಎಂಬುದಾಗಿ ಅಲ್ಲಿ ಒಂದು ವರವನ್ನು ಕೇಳ್ತಾಳೆ. ವರವನ್ನು ಕೇಳೋದು ವಾಸ್ತವಿಕವಾಗಿ ಭಾಗವತ ಧರ್ಮ ಅಲ್ಲ. ಅದರಲ್ಲೂ ಕೂಡ ಧೃತರಾಷ್ಟ್ರ ಹತ್ತಿರ ವರವನ್ನು ಕೇಳುತ್ತಾ ಇದ್ದಾಳೆ, ತನಗಿಂತ ಯೋಗ್ಯತೆಯಲ್ಲಿ ಕಡಿಮೆ ಆಗಿರುವಂತವನು. ಹಾಗೆ ಯಾಕೆ ಮಾಡಿದ್ಲು ಅಂತಂದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಧೃತರಾಷ್ಟ್ರನಿಂದಾಗಿ ವರವನ್ನ ಪಡೆದುಕೊಂಡ್ಲು, ಆದರೆ ನ ಆತ್ಮಾರ್ಥಮಗ್ರಹಿ, ತನಗಾಗಿ ಅವಳು ವರವನ್ನ ಏನು ಕೇಳಲಿಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ವರವನ್ನು ಕೇಳಿದ್ದು ಯಾಕೆ ಅಂತಂದ್ರೆ ತನಗೋಸ್ಕರ ಅಲ್ಲ, ಆ ಸೋಲಿನಿಂದಾಗಿ ತನಗೂ ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಾಕ್ಷಾತ್ ಭಾರತೀ ದೇವಿ ಅವಳು. ಹಾಗಾಗಿ ಅವಳು ವರವನ್ನು ಕೇಳಿದ್ದು ಯಾರಿಗೋಸ್ಕರ ಅಂತಂದ್ರೆ ತನ್ನ ಗಂಡನಾದಂತಹ ಯುಧಿಷ್ಠಿರನಿಗೋಸ್ಕರ. ಮುಂದೆ ಇದೇ ತಾತ್ಪರ್ಯದಲ್ಲಿ 21ನೇ ಅಧ್ಯಾಯದಲ್ಲಿ ಬರುತ್ತೆ. ಛಂದಿತಾಸ ವರೈಸ್ತೇನ ಧರ್ಮೇ ಭಾಗವತೆ ಸ್ಥಿತ ನೈವ ಆತ್ಮನಃ ವರಾನ್ ವೌರೇ ವೌರೇ ತೇಷಾಂ ವಿಮೋಕ್ಷಣಂ. ತನಗೋಸ್ಕರ ವರವನ್ನು ಕೇಳಲಿಲ್ಲ, ಇವರನ್ನ ಬಿಟ್ಟುಬಿಡಿ ಎಂಬುದಾಗಿ ಇಷ್ಟು ಮಾತ್ರ ವರವನ್ನು ಕೇಳಿದಳು. ಯಾಕೆಂತಂದ್ರೆ ಧರ್ಮೇ ಭಾಗವತೆ ಸ್ಥಿತ ಎಂಬುದಾಗಿ ಮುಂದೆ ಆಚಾರ್ಯರು 21ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಪರಿಶುದ್ಧವಾದಂತಹ ಭಾಗವತ ಧರ್ಮದಲ್ಲಿ ನಿರತಳಾದಂತಹ ಆ ಯಾವ ದ್ರೌಪದಿ ತನಗೋಸ್ಕರ ಯಾವ ವರವನ್ನೂ ಕೂಡ ಕೇಳಲಿಲ್ಲ, ಕೇಳಿದ್ದು ತನ್ನ ಗಂಡಂದಿರಿಗೋಸ್ಕರ ಅಂತ. ಹೀಗೆ ಭೀಮಸೇನ ದೇವರ ನಂತರ ಶುದ್ಧ ಭಾಗವತ ಧರ್ಮದಲ್ಲಿ ನಿರತಳಾದಂಥವಳು ದ್ರೌಪದಿ ದೇವಿ. ಮುಂದೆ ನಾಶಪದ್ಧಾರ್ತರಾಷ್ಟ್ರಾಂಶ್ಚ ಮಹಾಪದ್ಯಪಿ ಸಾ ತತಃ ನವಾಚ ಮನಸಾ ವಾಪಿ ಪ್ರತೀಪಂ ಕೇಶವೇ ಚರತ್. ಅನ್ನೇ ಭಾಗವತ ಅನ್ನೇ ಭಾಗವತತ್ವೇಪಿ ಚಿನ್ನ ಧರ್ಮಾಃ ಕ್ವಚಿತ್ ಕ್ವಚಿತ್. ತದಚ್ಛೇದ ನ ಅಶಪತ್ ಧಾರ್ತರಾಷ್ಟ್ರಾನ್ ಚ ಮಹಾಪದಿ ಅಪಿ ಸಾ ತತಃ ನ ವಾಚ ಮನಸಾ ವಾ ಅಪಿ ಪ್ರತೀಪಂ ಕೇಶವೇ ಅಚರತ್. अन्ये भागवतत्वे अपि छिन्न धर्माः क्वचित् क्वचित्.
ಇನ್ನೊಂದು ವಿಶಿಷ್ಟವಾದಂತಹ ಅಂಶ ವ್ಯಾಖ್ಯಾನಕಾರರು ಹೇಳುವಂತೆ ಆ ವಾಸ್ತವಿಕವಾಗಿ ದ್ರೌಪದಿ ಪಡೆದದ್ದು ವರವೇ ಅಲ್ಲ ಅಂತ. ಯಾಕೆಂದ್ರೆ ಜೂಜಾಟವೇ ಪರಮ ಅಧಾರ್ಮಿಕವಾದಂತಹ ಕೆಲಸ. ಅಂತಹ ಅಧಾರ್ಮಿಕವಾದಂತಹ ಒಂದು ಜೂಜಾಟದಲ್ಲಿ ಅಲ್ಲಿ ಆಡೋದೇ ತಪ್ಪು, ಪಡಕ್ಕಿಡುವುದೇ ತಪ್ಪು, ಸೋತದ್ದು ತಪ್ಪು. ಅಂತಹ ಅಧಾರ್ಮಿಕವಾದಂತಹ ಒಂದು ನಡೆಯಲ್ಲಿ ಆದಂತಹ ಒಂದು ನಷ್ಟವನ್ನ ತಾನು ವಾಪಸ್ ಪಡೆದುಕೊಂಡಿದ್ದಾಳೆ ಅಷ್ಟೇ ಅಂತ. ಒಬ್ಬ ವ್ಯಕ್ತಿ ನಮ್ಮನೆಗೆ ಬಂದು ಕಳ್ತನ ಮಾಡ್ಕೊಂಡು ಹೋಗ್ತಾರೆ ಏನೋ ಒಂದನ್ನ, ವಾಪಸ್ ಹೇಳ್ತಾರೆ ನಿನಗೇನ್ ಬೇಕು ಕೇಳು ಅಂತ. ಅದು ಕೇಳಿದ್ರೆ ಅದು ನಮ್ಮ ನ್ಯೂನತೆ ಆಗುತ್ತಾ? ಆಗೋದಿಲ್ಲ. ಯಾಕಂದ್ರೆ ನಮ್ಮದೇ ವಸ್ತು ಅದು. ನಮ್ಮದೇ ವಸ್ತುವನ್ನು ಇನ್ನೊಬ್ಬ ನಮಗೆ ಮೋಸವನ್ನು ಮಾಡಿ ಅಪಹಾರ ಮಾಡಿದ್ದಾನೆ, ಅದನ್ನ ನಾವು ಕೇಳಿ ಪಡೆದುಕೊಂಡ್ರೆ ಅದು ಹೇಗೆ ನ್ಯೂನತೆ ಆಗೋದಿಲ್ಲವೋ ಅದೇ ರೀತಿಯಾಗಿ ವಾಸ್ತವಿಕವಾಗಿ ಜೂಜಾಟವೇ ಅಧರ್ಮ. ಅದರಲ್ಲಿ ತಾವು ಅನ್ಯಾಯದಿಂದಾಗಿ ಕಳೆದುಕೊಂಡಿದ್ದನ್ನ ಪುನಃ ಕೇಳಿದ್ದಾಳೆ. ಹಾಗಾಗಿ ಅದು ವರವೂ ಅಲ್ಲ, ವರವಾದ ಪಕ್ಷದಲ್ಲಿಯೂ ಕೂಡ ತನಗೋಸ್ಕರ ಅವಳು ಕೇಳಿಕೊಂಡಿಲ್ಲ ಅಂತ ಹಿಂದಿನ ಶ್ಲೋಕದ ಒಂದು ತಾತ್ಪರ್ಯ. ಇನ್ನೊಂದು ವಿಶಿಷ್ಟಾಂಶ ಅಂತಂದ್ರೆ ಅವಳೇ ಮಾಡಿದಳು ದ್ರೌಪದಿ ದೇವಿ ಮಹಾ ಆಪದಿ. ದ್ರೌಪದಿಗೆ ಬಂದಂತಹ ಆಪತ್ತು ಒಂದೊಂದು ಸಣ್ಣ ಸಣ್ಣ ಆಪತ್ತಲ್ಲ. ಪ್ರಧಾನವಾಗಿ ಆ ತುಂಬಿದ ಸಭೆಯಲ್ಲಿ ದ್ರೌಪದಿ ದೇವಿ, ಏಕವಸ್ತ್ರಳಾಗಿದ್ದಂತಹ ದ್ರೌಪದಿ ದೇವಿಯನ್ನ ಕರೆತಂದು ಅವಳ ಸೀರೆಯನ್ನು ಸೆಳೆಯಲಿಕ್ಕೆ ಪ್ರಯತ್ನ ಮಾಡಿದ ಆ ದುಶ್ಯಾಸನ. ಸುತ್ತಮುತ್ತಲು ತನ್ನ 5 ಜನ ಗಂಡಂದಿರಿದ್ದಾರೆ, ದ್ರೋಣ, ಭೀಷ್ಮ ಮುಂತಾದಂತ ದೊಡ್ಡ ದೊಡ್ಡ ಜ್ಞಾನಿಗಳಿದ್ದಾರೆ, ಹಿರಿಯರಿದ್ದಾರೆ. ಅಂತಹ ತುಂಬಿದಂತಹ ಸಭೆಯಲ್ಲಿ ತನಗೆ ಅವಮಾನ ಆಗ್ತಾ ಇದೆ. ಮುಂದೆ ಕಾಡಿನಲ್ಲಿ ವಾಸ ಮಾಡುವಂತಹ ಪ್ರಸಂಗ, ವನವಾಸದ ಸಂದರ್ಭ, ಅಜ್ಞಾತವಾಸ, ಇಷ್ಟೆಲ್ಲ ಮಹಾ ಆಪದಿ, ದೊಡ್ಡ ದೊಡ್ಡ ಆಪತ್ತಿನ ಪ್ರಸಂಗಗಳನ್ನ ಆ ದ್ರೌಪದಿ ದೇವಿ ಎದುರಿಸಿದ್ದಾಳೆ. ಇಷ್ಟೆಲ್ಲ ಆಪತ್ತಿನ ಸಂದರ್ಭದಲ್ಲೂ ಕೂಡ ಅವಳೇ ಮಾಡಲಿಲ್ಲ. ಯಾವತ್ತೂ ಕೂಡ ಧಾರ್ತರಾಷ್ಟ್ರ, ತನಗೆ ಆ ಕಷ್ಟಗಳನ್ನ ಕೊಟ್ಟಂತಹ ಕೌರವರಿಗೆ, ಧೃತರಾಷ್ಟ್ರನ ಮಕ್ಕಳಿಗೆ ಯಾವತ್ತೂ ಕೂಡ ಅವಳು ಶಪಿಸ್ಲಿಲ್ಲ ಅಂತೆ, ಶಾಪವನ್ನು ಕೊಡ್ಲಿಲ್ಲ. ಅದು ಮಾನಸಿಕವಾಗಿ ಆಗಲಿ ಬಾಯಿಂದಾಗಲಿ ಅವ್ರು ಹಾಳಾಗೋಗ್ಲಿ, ಹಾಗಾಗ್ಲಿ ಹೀಗಾಗ್ಲಿ ಅಂತ ಯಾವತ್ತೂ ಕೂಡ ಅವರನ್ನ ಶಪಿಸಲಿಲ್ಲ ಅಂತೆ. ನಾಶಪದ್ ಧಾರ್ತರಾಷ್ಟ್ರಾಂಶ್ಚ ಮಹಾಪದ್ಯಪಿ ಸಾತತಃ ನ ವಾಚ ಮನಸಾವಾಪಿ. ಅದು ಬಾಯಿಂದಾಗಲಿ ಮನಸ್ಸಿಂದಾಗಲಿ ಯಾವತ್ತೂ ಕೂಡ ಅವಳು ಅದನ್ನು ಮಾಡಲಿಲ್ಲ. ಅಷ್ಟು ಮಾತ್ರ ಅಲ್ಲ, ನವಾಚ ಮನಸಾವಾಪಿ ಪ್ರತೀಪಂ ಕೇಶವೇ ಅಚರತ್. ಭೀಮಸೇನ ದೇವರು ಯಾವ ರೀತಿಯಾಗಿ ಪರಮಾತ್ಮನಿಗೆ ವಿರೋಧವನ್ನು ಯಾವತ್ತೂ ಮಾಡಲಿಲ್ವೋ, ದ್ರೌಪದಿ ದೇವಿಯು ಕೂಡ ಮನಸ್ಸಿನಲ್ಲಿ ಆಗಲಿ ಅಥವಾ ಬಾಯಿಂದಾಗಲಿ ಯಾವತ್ತೂ ಕೂಡ ಶ್ರೀಕೃಷ್ಣನಿಗೆ ವಿರೋಧವನ್ನು ಮಾಡಲಿಲ್ಲ. ಏನೋ ಭಾರಿ ನನ್ನ ತಂಗಿ ತಿಳ್ಕೊಳ್ತಾ ಇದ್ದಿ, ಇಷ್ಟೆಲ್ಲ ಕಷ್ಟ ಬಂತು ನನಗೆ ಅಂತ ಯಾವತ್ತೂ ಕೂಡ ಮನಸ್ಸಲ್ಲೂ ಬೈಕೊಳ್ಳಿಲ್ಲ, ಬಾಯಲ್ಲೂ ಹೇಳಿಲ್ಲ. ಹೀಗೆ ಭೀಮಸೇನ ದೇವರು ಯಾವ ರೀತಿಯಾಗಿ ಪರಿಶುದ್ಧವಾದಂತಹ ಭಾಗವತ ಧರ್ಮವನ್ನ ಅನುಸರಿಸ್ತಾ ಇದ್ರು, ಅದೇ ರೀತಿಯಾಗಿ ದ್ರೌಪದಿ ದೇವಿಯವರು ಕೂಡ ಪರಿಶುದ್ಧವಾದಂತಹ ಭಾಗವತ ಧರ್ಮವನ್ನ, ಎಂತಹ ಕಷ್ಟ, ಮಹಾ ಆಪದಿ, ದೊಡ್ಡ ಕಷ್ಟದ ಸಂದರ್ಭ ಬಂದಾಗಲೂ ಕೂಡ ತಾವು ನಂಬಿಕೊಂಡು ಬಂದಂತಹ ಆ ಭಾಗವತ ಧರ್ಮವನ್ನ ಅವರು ಸರ್ವಥಾ ಬಿಡ್ಲಿಲ್ಲ. ಇವರಿಬ್ಬರೇ ಪರಿಶುದ್ಧವಾದಂತಹ ಭಾಗವತ ಧರ್ಮವನ್ನ ಆಚರಣೆ ಮಾಡಿದಂಥವರು ಮತ್ತು ಪರಮಾತ್ಮನಿಗೆ ಯಾವತ್ತೂ ವಿರೋಧವನ್ನು ಮಾಡದೇ ಇರುವಂಥವ್ರು. ಪರಮಾತ್ಮನ ಮಾತಿಗೆ ಚಕಾರವನ್ನು ಎತ್ತದೇನೆ, ಪರಮಾತ್ಮನಿಗೆ ಕಿಂಚಿತ್ತು ಏನನ್ನೂ ಬೈಕೊಳ್ಳದೇನೆ, ಪರಮಾತ್ಮನನ್ನು ಸ್ವಲ್ಪ ಕಾಲ, ಕ್ಷಣಕಾಲವೂ ದ್ವೇಷ ಮಾಡದೇ ಇದ್ದಂಥವರು ಈ ಇಬ್ಬರೇನೆ. ಅನ್ನೇ ಭಾಗವತತ್ವೇಪಿ. ಉಳಿದವರು ಮುಂದೆ ಅವರ ಕಥೆ ಎಲ್ಲ ವಿಸ್ತಾರವಾಗಿ ಬರುತ್ತೆ. ದೇವತೆಗಳಾಗಲಿ ಅಥವಾ ಸಾತ್ಯಕಿ, ಸಾಕ್ಷಾತ್ ಬಲರಾಮ, ಅವರೆಲ್ಲರೂ ಕೂಡ ವಿರೋಧವನ್ನು ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಭಾಗವತತ್ವೇ, ಅವರೇನು ಪರಮಾತ್ಮನ ದ್ವೇಷಿಗಳಲ್ಲ, ಪರಮಾತ್ಮನ ಭಕ್ತರೇ ಆಗಿದ್ದಾರೆ. ಪರಮಾತ್ಮನ ಭಕ್ತರೇ ಆಗಿದ್ದರೂ ಕೂಡ ಬಲರಾಮನಾಗಲಿ, ಅರ್ಜುನ ಆಗಲಿ, ನಕುಲ ಸಹದೇವರಾಗಲಿ ಕ್ವಚಿತ್ ಕೆಲವೊಂದು ಕಡೆ ಏನು ಅವರು ಜೀವನ ಪೂರ್ತಿ ಹಂಸಡಿವಿಕರ ತರ, ಕಂಸರ ತರ, ಜರಾಸಂಧನ ತರ ಜೀವನ ಪೂರ್ತಿ ಪರಮಾತ್ಮನ ದ್ವೇಷವನ್ನ, ವಿರೋಧವನ್ನ ಮಾಡಲಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಕ್ವಚಿತ್ ಕೆಲವೊಮ್ಮೆ ಅವರೇ ಮಾಡಿದ್ರು ಚಿನ್ನ ಧರ್ಮ, ಭಾಗವತ ಧರ್ಮಕ್ಕೆ ವಿರುದ್ಧವಾಗಿ ನಡೆದುಕೊಂಡ್ರು. ಪರಮಾತ್ಮನಿಗೆ ವಿರೋಧವನ್ನು ಮಾಡಿದರು, ಕೆಲವೊಮ್ಮೆ ಪರಮಾತ್ಮನ ದ್ವೇಷವನ್ನು ಮಾಡಿದರು. ಆದರೆ ಅವಿಚ್ಛಿನ್ನವಾಗಿ ಭಾಗವತ ಧರ್ಮವನ್ನ ಪರಿಪಾಲನೆ ಮಾಡಿಕೊಂಡು ಪರಮಾತ್ಮನ ವಿಚಾರದಲ್ಲಿ ಮನಸ ವಾಚ ಯಾವತ್ತೂ ವಿರೋಧವನ್ನು ಮಾಡದೇ ಇದ್ದಂಥವ್ರು ಅಂತಂದ್ರೆ ಒಂದು ಭೀಮಸೇನ ದೇವರು, ಇನ್ನೊಂದು ಭಾರತೀ ದೇವಿಯರು. ಹೀಗೆ ಅವರಿಬ್ಬರು ಕೂಡ ವಿಶಿಷ್ಟವಾದಂತಹ ಭಾಗವತ ಧರ್ಮವನ್ನ ಪರಿಪಾಲನೆ ಮಾಡಿಕೊಂಡು ಬಂದಂಥವರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮತ್ತೆ ಮುಂದೆ ಯಾರ್ಯಾರು ದ್ರೋಣ, ಕರ್ಣ,
ಧರ್ಮರಾಜ, ನಕುಲ, ಸಹದೇವ ಮತ್ತು ಅರ್ಜುನ, ಬಲರಾಮ ಎಲ್ಲರೂ ಕೂಡ ಯಾವ ಯಾವ ಸಂದರ್ಭದಲ್ಲಿ ಪರಮಾತ್ಮನಿಗೆ ವಿರೋಧವನ್ನು ಮಾಡಿದರು, ಪರಮಾತ್ಮನಿಗೆ ಅವಮಾನವನ್ನು ಮಾಡಿದರು ಎನ್ನುವಂತ ವಿಚಾರವನ್ನ ತಿಳಿಸ್ತಾ ಹೋಗ್ತಾರೆ. ಆ ಚಿಂತನೆಯನ್ನ ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ ಅರ್ಪಣಮಸ್ತು.